ಬಾ. ಮೇಡಮ್, ನಮ್ಮ ತಂದೆ ತಾಯಿ ಬರ್ತಾರೆ ಮೇಡಮ್. ದಯವಿಟ್ಟು ನನ್ನ ಅವ್ರ ಮುಂದೆ ಈ ಥರ ಕರ್ಕೊಂಡು ಹೋಗಬೇಡಿ. ನಾನು ಪೊಲೀಸ್ ಆಗಬೇಕು ಅನ್ನೋದು ಅವ್ರ ದೊಡ್ಡ ಕನಸು ಮೇಡಮ್. ನನ್ನನ್ನು ಈ ಥರ ನೋಡಿದ್ರೆ ಅವ್ರ ಮನಸ್ಸು ಹೊಡೆದೋಗುತ್ತೆ. ನಾನು ಈ ಫೇಕ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ಬೋದು ಮೇಡಮ್, ಆದರೆ ನನ್ನ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ. ನಿಯತ್ತಿಂದ ಕೆಲಸ ಮಾಡಿದ್ದೀನಿ ಮೇಡಮ್. ಈ ಕತೆನೆಲ್ಲ ನಾನು ಕೇಳೋದಿಲ್ಲ. ಬಾರೋಲೆ. ಹಲೋ, ಏನು ಹೇಳ? ಸರ್, ನರಸಿಂಹನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಏಯ್, ಏನೋ ಹೇಳ್ತಿದ್ಯಾ? ಹೌದು ಸರ್, ರೀಸನ್ ಗೊತ್ತಿಲ್ಲ, ಬಟ್ ಅವ್ನು ಡೆಫಿನೆಟ್ಲಿ ಸಸ್ಪೆಂಡ್ ಆಗಿದ್ದಾನೆ. ನೋಡ, ಅದೇನೇ ಆಗಿರಲಿ, ಒಟ್ಟಿನಲ್ಲಿ ಒಳ್ಳೆ ಸುದ್ದಿ ಕೊಟ್ಟೆ ನೋಡು. ಏಯ್ ಸಂಜನಾ, ಬರ ಇಲ್ಲಿ. ಸಂಜನಾ, ನನ್ನ ಗಂಡನ ಎಲ್ಲ ಅಂತ ಮೆರಿತಿದ್ಯಲ್ಲ, ಈಗ ಬಂದಿದ್ರಲ್ಲ ಇನ್ಸ್ಪೆಕ್ಟ್ರು, ನಿನ್ನ ಗಂಡನ್ನ ಸಸ್ಪೆಂಡ್ ಮಾಡ್ತಾರಂತೆ. ನರಸಿಂಹ ಹಾಲಿ ಅಲ್ಲ, ಮಾಜೆ. ಸಂಜನಾ ಪಾಪ, ನರಸಿಂಹ ಇನ್ನು ಯಾವತ್ತು ಇನ್ಸ್ಪೆಕ್ಟರ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೋಡ, ಈಗಲಾದ್ರೂ ಅವನನ್ನು ಬಿಟ್ಟು ಮನೆಗೆ ಸೇರ್ಕೋತೀಯಾ? ಡ್ಯಾಡ್, ನರಸಿಂಹನ್ ಕೆಲಸ ಇರ್ಲಿ ಅಥವಾ ಹೋಗ್ಲಿ, ನಾನು ಮಾತ್ರ ಅವನ ಜೊತೆಲೇ ಇರ್ತೀನಿ. ಕಷ್ಟದಲ್ಲಿ ಗಂಡನ ಕೈ ಹಿಡಿಯೋಳೆ ನಿಜವಾದ ಹೆಂಡತಿ, ಅದನ್ನ ತಿಳ್ಕೊಳ್ಳಿ. ಛೇ, ಇಷ್ಟಾದರೂ ಇವಳಿಗೆ ಬುದ್ಧಿ ಬಂದಿಲ್ಲ ಅಲ್ಲ. ಅನ್ಭವಿಸು, ಆಮೇಲೆ ಗೊತ್ತಾಗತ್ತೆ. ಏಯ್, ಯಾರೋ ನೀವು? ನಮ್ಮ ಅಣ್ಣನ 1 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದೀರಾ, ಬಿಡ್ತೀರಾ ಇಲ್ವಾ? ಇಲ್ಲಂದ್ರೆ ನಿಮ್ಗೊಂದು ಗತಿ ಕಾಣಿಸ್ತೀವಿ. ಗತಿ ಕಾಣಿಸ್ತೀನಿ ಅಂತ ಬಂದವ್ರಿಗೆಲ್ಲ ತಿಥಿ ಮಾಡಿರೋ ಇತಿಹಾಸನೇ ಇದೆ ಮರಿ. ಹೋಗಿ ಚೆಕ್ ಮಾಡಿ ಆಮೇಲೆ ಮುಂದೆ ಬಾ. ಏನು ಎದುರಿಸ್ತಾ ಇದ್ದೀರಾ? ಈ ಸತ್ಯ ಯಾವತ್ತು ಯಾರನ್ನೂ ಹೆದರಿಸಲ್ಲ, ಎದ್ರು ನಿಲ್ತಾಳೆ. ಬರೀ ಮಾತಲ್ಲಿ ಹೇಳಿದ್ರೆ ಕೇಳಕ್ಕಾಗಲ್ಲ. ಏಯ್, ಯಾರೋ ನೀವು? ನಮ್ಮ ಅಣ್ಣನ 1 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದೀರಾ, ಬಿಡ್ತೀರಾ ಇಲ್ವಾ? ಇಲ್ಲಂದ್ರೆ ನಿಮ್ಗೊಂದು ಗತಿ ಕಾಣಿಸ್ತೀವಿ. ಗತಿ ಕಾಣಿಸ್ತೀನಿ ಅಂತ ಬಂದವ್ರಿಗೆಲ್ಲ ತಿಥಿ ಮಾಡಿರೋ ಇತಿಹಾಸನೇ ಇದೆ ಮರಿ. ಹೋಗಿ ಚೆಕ್ ಮಾಡಿ ಆಮೇಲೆ ಮುಂದೆ ಬಾ. ಏನು ಎದುರಿಸ್ತಾ ಇದ್ದೀರಾ? ಈ ಸತ್ಯ ಯಾವತ್ತು ಯಾರನ್ನೂ ಹೆದರಿಸಲ್ಲ, ಎದ್ರು ನಿಲ್ತಾಳೆ.
ಯು ನರಸಿಂಹ. ಎಸ್ ಮೇಡಮ್. ನಮಸ್ತೆ ಮೇಡಮ್, ನಾನು ಜಯರಾಮ್ ಅಂತ, ಹೆಡ್ ಕಾನ್ಸ್ಟೇಬಲ್ಲು. ಇವತ್ತು ನಿಮಗೆ ರೌಡಿಗಳಿಂದ ಬಚಾವ್ ಮಾಡಿದ್ನಲ್ಲ ನರಸಿಂಹ, ಅವನು ನನ್ನ ಮಗ. ಡಿಪಾರ್ಟ್ಮೆಂಟಿಂದ ಇವತ್ತು ಅವನಿಗೆ ಸನ್ಮಾನ. ಆ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ ಅಂತ ತುಂಬ ಸಂತೋಷ ಆಯಿತು ಮೇಡಮ್. ನಿಮಗೇನು ಆಗಿಲ್ಲ ತಾನೇ? ಇಲ್ಲ, ಏನಾಗಿಲ್ಲ. ಸರಿ, ಹಾಗಿದ್ರೆ ಕಾರ್ಯಕ್ರಮ ಶುರು ಮಾಡೋಣವಾ? ನಾನು ನರಸಿಂಹನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಅದಕ್ಕೇನಂತೆ ಮಾತಾಡಿ ಮೇಡಮ್. ಅಪ್ಪ, ನೀನು ಅಮ್ಮ ಅತ್ತೆ ಜೊತೆ ಇರೋ, ನನ್ನ ಮೇಡಮ್ ಹತ್ರ ಮಾತಾಡ್ಕೊಂಡ್ಬರ್ತೀನಿ. ಬನ್ನಿ ಮೇಡಮ್. ಡೋಂಟ್ ವರಿ, ನಾನು ನಿನ್ನನ್ನು ಅರೆಸ್ಟ್ ಮಾಡ್ತಿಲ್ಲ. ನೀನು ಪೊಲೀಸ್ ಆಗೋದಕ್ಕೆ ನಾನು ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಬರೀ ಓದಿ ರ್ಯಾಂಕ್ ತಗೊಂಡವ್ರು ಮಾತ್ರ ವಿನಾಶ ಆಗಲ್ಲ. ಹ್ಯುಮ್ಯಾನಿಟಿ ಜೊತೆಗೆ ಕೆಲಸದ ಮೇಲೆ ಕಮಿಟ್ಮೆಂಟ್ ಇರಬೇಕು, ನಿಯತ್ತಿಂದ ದುಡಿಬೇಕು. ಅದೆಲ್ಲ ನಿನ್ನಲ್ಲಿದೆ. ಹಾಗಾಗಿ ನೀನು ಮತ್ತೆ ಎಕ್ಸಾಮ್ ಬರೆದು ಅದರಲ್ಲಿ ಪಾಸ್ ಆಗಿ ಪೊಲೀಸ್ ಆಗೋದಕ್ಕೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀನಿ. ನಿನ್ನ ಮೇಲೆ ಹಾಕಿರೋ ಅಂಥ ಒಫಿಷಿಯಲ್ ಎನ್ಕ್ವೈರಿನ ಕ್ಯಾನ್ಸಲ್ ಮಾಡಿಸ್ತೀನಿ. ಅದು ನನ್ನ ರಿಸ್ಕು. ಅದ್ರ ಜೊತೆಗೆ ಡಿಪಾರ್ಟ್ಮೆಂಟಲ್ಲಿ ಖುದ್ದಾಗಿ ನಿನ್ನ ಬಗ್ಗೆ ನಾನೇ ಮಾತಾಡ್ತೀನಿ. ದುಡ್ಡಿನ ಆಸೆಗೆ ತಮ್ಮ ವ್ಯಕ್ತಿತ್ವನೇ ಕಳ್ಕೊಳ್ಳುವಂಥ ಆಫೀಸರ್ಸ್ ಮಧ್ಯೆ ನೀನು ಕಷ್ಟಪಟ್ಟು ದುಡಿತಾ ಇದೀಯ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾನು ನಿನಗೆ ಅವಕಾಶ ಕೊಡ್ತಾ ಇರೋದು. ಇದನ್ನು ಮತ್ತೆ ದುರುಪಯೋಗ ಪಡಿಸ್ಕೋಬೇಡ. ಅಯ್ಯಯ್ಯೋ, ಖಂಡಿತವಾಗ್ಲಿಲ್ಲ ಮ್ಯಾಮ್. ನಾನು ಕಷ್ಟಪಟ್ಟು ಓದಿ ಮತ್ತೆ ಆಫೀಸರ್ ಆಗ್ತೀನಿ. ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಿಂಹ, ಇವತ್ತಿದಾಗಕ್ಕೆ ನೀನೇ ಕಾರಣ. ಅವತ್ತು ನೀನು ಕರೆಕ್ಟಾಗಿ ಎಕ್ಸಾಮ್ ಬರ್ತಿದ್ರೆ ಇವತ್ತು ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನನಗೆ ಸಿಕ್ಕಿರೋ 2ನೇ ಅವಕಾಶನೂ ಯಾರಿಗೆ ಹೇಳಬೇಡ. ಖಂಡಿತ ಹೇಳಲ್ಲ. ನರಸಿಂಹ,